ಕಿರುತೆರೆ ವೀಕ್ಷಕರಿಗೆ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಆರಂಭ ಆಗಿದ್ದು ಈಗ 17 ಮಂದಿ ಸ್ಪರ್ಧಿಗಳು ಮನೆಯಲ್ಲಿ ತಮ್ಮ ಜೀವನವನ್ನ ನಡೆಸುತ್ತಿದ್ದಾರೆ. ಈ ಎಲ್ಲ ಸ್ಪರ್ಧಿಗಳು ತಮ್ಮ ವೈಯಕ್ತಿಕತೆ, ಪ್ರತಿಭೆ, ಜನಪ್ರಿಯತೆ ಮತ್ತು ಶೋದಲ್ಲಿ ನಿರ್ವಹಿಸುವ ಪಾತ್ರದ ಆಧಾರದ ಮೇಲೆ ವಿಭಿನ್ನ ರೀತಿಯ ಸಂಭಾವನೆಯನ್ನ ಪಡೆದಿದ್ದಾರೆ. ಈ ಒಂದು ಸೀಸನ್ ಪ್ರಾರಂಭ ಆಗ್ತಿದ್ದಾಗಲೇ ಸ್ಪರ್ಧಿಗಳ ವೇತನ ಮತ್ತು ಬಹುಮಾನದ ವಿವರಗಳು ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡೋದಕ್ಕೆ ಶುರುವಾದವು. ಮಾಧ್ಯಮಗಳಲ್ಲೂ ಸಂಭಾವನೆ ಕುರಿತಾಗಿ ಚರ್ಚೆಗಳು ನಡೆದಿವೆ. ಹಾಗಾದ್ರೆ ಯಾವ್ಯಾವ ಸ್ಪರ್ಧಿಗೆ ಎಷ್ಟು ಸಂಬಳ ನೀಡಲಾಗ್ತಾ ಇದೆ, ವಾರಕ್ಕೆ ಇಷ್ಟೊಂದು ಹಣನ ಅಂತ ಹುಬ್ಬೇರಿಸೋದಂತೂ ಗ್ಯಾರಂಟಿ. ಕಾರ್ಯಕ್ರಮದ ಹೋಸ್ಟ್ ಆಗಿರುವ ಕಿಚ್ಚ ಸುದೀಪ್ ಅವರಿಂದ ಹಿಡಿದು 17 ಮಂದಿ ಸ್ಪರ್ಧಿಗಳ ವಾರದ ಸಂಭಾವನೆ ಬಹಿರಂಗಗೊಂಡಿದೆ. ಹಾಗಾದ್ರೆ ಯಾರಿಗೆ ಎಷ್ಟು ಸಂಬಳ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಸಹ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಮಿಸ್ ಮಾಡದೆ ನೋಡ್ತಾ ಇದ್ರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಶೋ ವೈಯಕ್ತಿಕ ಸಾಧನೆ, ಕೌಶಲ್ಯ ಮತ್ತು ಪ್ರೇಕ್ಷಕರ ಪ್ರತಿಕ್ರಿಯೆಯ ಮೇಲೆ ಆಧಾರಿತವಾಗಿದೆ. ಜನಪ್ರಿಯ ಸ್ಪರ್ಧಿಗಳು ಹೆಚ್ಚಿನ ಸಂಭಾವನೆಯನ್ನ ಪಡಿತಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಬಲ ಪ್ರಭಾವವಿರೋರು ಶೋ ಮೂಲಕ ತಮ್ಮ ಫಾಲೋವರ್ಸ್ಗಳನ್ನು ಹೆಚ್ಚಿಸೋದಕ್ಕೆ, ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಪಡೆಯೋದಕ್ಕೆ, ಹಾಗೆ ವೈಯಕ್ತಿಕ ಪ್ರಮಾಣವನ್ನು ಮೌಲ್ಯವರ್ಧನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದ ಅಂತ್ಯದಲ್ಲಿ ವಿನ್ನರ್ಗೆ 50 ಲಕ್ಷ ನೀಡ್ತಾರೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಈ ಬಿಗ್ ಬಾಸ್ ಕನ್ನಡ 12ರ ಸ್ಪರ್ಧಿಗಳು ತಮ್ಮ ವೈಯಕ್ತಿಕತೆ ಮತ್ತು ಪ್ರತಿಭೆಯ ಮೂಲಕ ಶೋದಲ್ಲಿ ಸ್ಥಾನವನ್ನು ಕಾಯ್ದುಕೊಂಡಿದ್ದಾರೆ. ಅವರ ವಾರದ ಸಂಭಾವನೆ, ಬಹುಮಾನಗಳು ಮತ್ತು ಶೋ ಮೂಲಕ ಲಭಿಸುವಂತಹ ಅವಕಾಶಗಳು ಸ್ಪರ್ಧಿಗಳನ್ನು ಹೆಚ್ಚು ಸ್ಪರ್ಧಾತ್ಮಕವಾಗಿ ಮತ್ತು ಸೃಜನಶೀಲವಾಗಿ ತಯಾರು ಮಾಡುತ್ತೆ. ವಿನ್ನರ್ಗೆ 50 ಲಕ್ಷ ಬಹುಮಾನವನ್ನು ನೀಡಿದ್ರೆ ರನ್ನರ್ ಅಪ್ ಹಾಗೆ ಎರಡನೇ ರನ್ನರ್ ಅಪ್ಗೂ ಬಹುಮಾನವನ್ನು ನೀಡಲಾಗುತ್ತದೆ. ಹಾಗಂದ ಮಾತ್ರಕ್ಕೆ ಉಳಿದ ಸ್ಪರ್ಧಿಗಳನ್ನು ಖಾಲಿ ಕೈಯಲ್ಲಿ ಕಳಿಸುವುದಿಲ್ಲ. ಅವರಿಗೂ ವಾರಕ್ಕೆ ಇಂತಿಷ್ಟು ಅಂತ ಸಂಬಳವನ್ನು ಸಹ ನೀಡಲಾಗುತ್ತದೆ. ಮೊದಲನೇದಾಗಿ ಕಾರ್ಯಕ್ರಮದ ಹೋಸ್ಟ್ ಆಗಿರುವ ಕಿಚ್ಚ ಸುದೀಪ್ ಅವರ ವಿಚಾರಕ್ಕೆ ಬಂದರೆ, ಬಿಗ್ ಬಾಸ್ ಕನ್ನಡದ ಹೋಸ್ಟ್ ಆಗಿ ಈ ಒಂದು ಸೀಸನ್ಗೆ 12 ಕೋಟಿ ರೂಪಾಯಿ ವೇತನವನ್ನು ಪಡೆದಿದ್ದಾರೆ. ಹಿಂದಿನ ಸೀಸನ್ಗೆ ಹೋಲಿಸಿದರೆ ಇದು 3 ಕೋಟಿ ರೂಪಾಯಿ ಹೆಚ್ಚಳವಾಗಿದೆ. ಹೋಸ್ಟ್ ಆಗಿರೋದ್ರಿಂದ ಸುದೀಪ್ ಅವರು ತಮ್ಮ ಅನುಭವ ಆಗಿರಬಹುದು, ಹಾಸ್ಯಭರಿತ ನಿರ್ವಹಣೆ ಮತ್ತು ಪ್ರೇಕ್ಷಕರನ್ನ ಆಕರ್ಷಿಸುವ ಶಕ್ತಿಯ ಮೂಲಕ ಈ ಒಂದು ಶೋಗೆ ವಿಶೇಷವಾದ ಮೌಲ್ಯವನ್ನು ತಂದುಕೊಟ್ಟಿದ್ದಾರೆ. ಸುದೀಪ್ ಅವರನ್ನ ನೋಡೋದಕ್ಕೆ ಅಂತಲೇ ಬಿಗ್ ಬಾಸ್ ಅನ್ನ ನೋಡುವವರಿದ್ದಾರೆ. ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಸಿಗುವಂತಹ TRP ಅದಕ್ಕೆ ಸಾಕ್ಷಿಯಾಗಿದೆ. ಇನ್ನು ಸ್ಪರ್ಧಿಗಳ ವಿಚಾರಕ್ಕೆ ಬಂದರೆ, ಈ ಒಂದು ಶೋನಲ್ಲಿ ಕೊನೆಯವರೆಗೂ ನಿಭಾಯಿಸಿದರೆ ವಿಜಯಿಯಾಗಿ ಬಹುಮಾನವಾಗಿ 50 ಲಕ್ಷವನ್ನ ಗೆಲ್ಲುವ ಅವಕಾಶವನ್ನು ಹೊಂದಿದ್ದಾರೆ. ಇದರ ಜೊತೆಗೆ ಶೋಗೆ ಸಂಬಂಧಿತ ವಿವಿಧ ಲಾಭಗಳು, ಪ್ರಮೋಷನಲ್ ಅಡ್ವಾಂಟೇಜ್ಗಳು, ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಅವಕಾಶಗಳು ಕೂಡ ಸೇರಿಕೊಂಡಿವೆ. ಹಾಗೆ ಮೂಲಗಳ ಪ್ರಕಾರ ತಿಳಿದು ಬಂದಿರೋದೇನೆಂದ್ರೆ, ಉಳಿದ ಸ್ಪರ್ಧಿಗಳಿಗೂ ಕೂಡ ಒಳ್ಳೆಯ ಸಂಭಾವನೆ ಇದೆ ಅನ್ನೋದು. ಸ್ಪರ್ಧಿಗಳನ್ನ ಆಯ್ಕೆ ಮಾಡಿದ ನಂತರದಲ್ಲಿ ಅವರ ಜೊತೆಗೆ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಲಾಗುತ್ತದೆ. ಅವರ ಜನಪ್ರಿಯತೆ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಪ್ರಭಾವವನ್ನು ಹೊಂದಿದ್ದಾರೆ, ಎಷ್ಟು ಜನಪ್ರಿಯತೆಯನ್ನು ಹೊಂದಿದ್ದಾರೆ, ಜೊತೆಗೆ ಈ ಒಂದು ಶೋದಲ್ಲಿ ಯಾವ ರೀತಿಯ ಪಾತ್ರವನ್ನ ನಿರ್ವಹಣೆ ಮಾಡ್ತಾರೆ ಅನ್ನುವ ಆಧಾರದ ಮೇಲೆ ಈ ಒಂದು ಸಂಬಳ ನಿಗದಿಯಾಗುತ್ತದೆ. ಮಾಹಿತಿಯ ಪ್ರಕಾರ ಈ ಒಂದು ಶೋಗೆ ಇಂತಿಷ್ಟು ಅಂತ ಬಂಡವಾಳ ನಿಗದಿಯಾಗಿರುತ್ತದೆ. ಅದೇ ಕೆಟಗರಿಯಲ್ಲಿ ಸ್ಪರ್ಧಿಗಳನ್ನ ಸಹ ಆಯ್ಕೆ ಮಾಡಲಾಗುತ್ತದೆ. ಈ ಒಂದು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳ ಪೈಕಿ ಮಾಳು ನಿಪ್ನಾಳ, ರಕ್ಷಿತಾ ಶೆಟ್ಟಿ, ಮಲ್ಲಮ್ಮ ಈ 3 ಸ್ಪರ್ಧಿಗಳು ಸುಮಾರು 50,000 ರೂಪಾಯಿ ಸಂಭಾವನೆಯನ್ನ ವಾರಕ್ಕೆ ಪಡೆದಿದ್ದಾರೆ. ಅದೇ ರೀತಿ ಸ್ಪರ್ಧಿಗಳಾದ ಸ್ಪಂದನ, ರಾಶಿಕಾ ಶೆಟ್ಟಿ, ಮಂಜು ಭಾಷಿಣಿ, ಅಭಿಷೇಕ್ ಈ 4 ಸ್ಪರ್ಧಿಗಳು ಒಂದು ವಾರಕ್ಕೆ 75,000 ರೂಪಾಯಿ ಸಂಬಳವನ್ನ ಪಡೆದಿದ್ದಾರೆ. ಇನ್ನು ಸತೀಶ್, ಧನುಷ್, ಧ್ರುವಂತ್, ಅಶ್ವಿನಿ, NS, ಕಾವ್ಯ ಈ ಎಲ್ಲ ಸ್ಪರ್ಧಿಗಳಿಗೆ ಒಂದು ವಾರಕ್ಕೆ 1 ಲಕ್ಷ ರೂಪಾಯಿ ಸಂಬಳ ನಿಗದಿಯಾಗಿದೆ. ಇನ್ನು ಸ್ಪರ್ಧಿಗಳಾದ ಗೆಲ್ಲಿ ನಟ, ಕಾಕ್ರೋಚ್ ಸುದಿ, ಚಂದ್ರಪ್ರಭಾ ಹೆಚ್ಚಿನ ಸೋಷಿಯಲ್ ಮೀಡಿಯಾ ಪ್ರಭಾವವನ್ನು ಹೊಂದಿದ್ದು ಮನರಂಜನಾ ಕ್ಷೇತ್ರದಲ್ಲಿ ಹೆಚ್ಚಿನ ತೂಕವನ್ನು ಹೊಂದಿರೋದ್ರಿಂದ ಇವರಿಗೆ ಒಂದು ವಾರಕ್ಕೆ 1.5 ಲಕ್ಷ ರೂಪಾಯಿ ಸಂಬಳವನ್ನ ನಿಗದಿ ಮಾಡಲಾಗಿದೆ. ಇನ್ನುಳಿದ ಸ್ಪರ್ಧಿಗಳು ಅಂದ್ರೆ ಅದು ಅಶ್ವಿನಿ ಗೌಡ ಹಾಗೆ ಜಾನ್ವಿ. ಈ ಇಬ್ಬರ ಸಂಬಳವನ್ನ ಕೇಳಿದ್ರೆ ನೀವು ಹುಬ್ಬೇರಿಸುವುದಂತೂ ಗ್ಯಾರಂಟಿ. ಈ ಇಬ್ಬರು ಸ್ಪರ್ಧಿಗಳು ಒಂದು ವಾರಕ್ಕೆ ಬರೋಬ್ಬರಿ 1,75,000 ರೂಪಾಯಿ ಸಂಬಳವನ್ನ ಪಡೆದಿದ್ದಾರೆ ಅಂತ ಹೇಳಲಾಗಿದೆ. ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಸ್ಪರ್ಧಿಗಳ ಸಂಭಾವನೆ 40,000ದಿಂದ 2 ಲಕ್ಷದವರೆಗೆ ಇರುತ್ತದೆ. ಸಂಬಳವನ್ನ ನಿಗದಿ ಮಾಡುವಾಗ ಮೆಡಿಕಲ್ ಮತ್ತು ಭೌತಿಕ ಸಾಮರ್ಥ್ಯಗಳು ಹಾಗೆ ಶೋದಲ್ಲಿ ಪಾತ್ರದ ಮಹತ್ವವನ್ನು ಕೂಡ ಗಮನಿಸಲಾಗುತ್ತದೆ. ಎಲ್ಲ ಸಂಬಳಗಳು ಮಾತ್ರವಲ್ಲದೆ ಭವಿಷ್ಯದಲ್ಲಿ ಉತ್ತಮವಾದ ಅವಕಾಶವನ್ನು ಪಡೆಯುವಂತಹ ಸಂಭವ ಕೂಡ ಇರುತ್ತದೆ. ಉತ್ತಮ ಪ್ರದರ್ಶನ ನೀಡಿದವರು ಭವಿಷ್ಯದಲ್ಲಿ ಟಿವಿ ಶೋಗಳು, ಸಿನಿಮಾಗಳು ಮತ್ತು ವ್ಯವಹಾರ ಪ್ರಮೋಷನ್ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಅವಕಾಶಗಳನ್ನು ಪಡೆಯುತ್ತಾರೆ.
ಇದಿಷ್ಟು ಬಿಗ್ ಬಾಸ್ ಸ್ಪರ್ಧಿಗಳ ಸಂಭಾವನೆಯ ಮಾಹಿತಿ. ಹಾಗಾದ್ರೆ ವೀಕ್ಷಕರೇ, ಈ ಬಾರಿಯ ಸೀಸನ್ ನಲ್ಲಿ ನಿಮ್ಮ ಫೇವರಿಟ್ ಕಂಟೆಸ್ಟೆಂಟ್ ಯಾರು? ಯಾವ ಸ್ಪರ್ಧಿಯನ್ನ ಬಿಗ್ ಬಾಸ್ ಮನೆಯಿಂದ ಆದಷ್ಟು ಬೇಗ ಹೊರಕಳಿಸಬೇಕು? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.